ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವೀತ್. ಹೊಸ ವಿಡಿಯೋಗೆ ಸ್ವಾಗತ. ಯಾವ್ದೋ ಕೆಲ್ಸದ ಮೇಲೆ ತುಂಬಾನೇ ಬ್ಯುಸಿ ಆಗಿದೆ, ಅದಕ್ಕೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಂಡಿಕೇಟರ್ ಮೇಲೆ ಯಾವ್ಯಾವ ಟ್ರೇಡ್ ಸಿಕ್ಕಿದೆ, ಇಂಡಿಕೇಟರ್ನ ಬೇರೆ ಯಾವ ತರ ಈಸಿಯಾಗಿ ನಾವು ಟ್ರೇಡ್ನ ಅನಾಲಿಸಿಸ್ ಮಾಡ್ಬೋದು, ಇದನ್ನೆಲ್ಲ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಯಾರೋ ಒಬ್ರು ನನಗೆ ನಿಮ್ಮ ಚಾರ್ಟಲ್ಲಿ ತುಂಬಾ ಇಂಡಿಕೇಟರ್ಸ್ ಇದೆ, ನನಗೆ ಬರೀ ಒಂದೇ ಕಳ್ಸಿದ್ದೀರಾ ಅಂತ ಕೇಳ್ತಾ ಇದ್ರಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬೇರೆ ಬೇರೆ ಇಂಡಿಕೇಟರ್ಸು. ನಾನು ಯೂಸ್ ಮಾಡ್ತಿರೋದು ಇವಾಗ ಕರೆಕ್ಟಾಗಿ ಒಂದೇನೆ, ಅದೇ ನಮ್ಮದೇ. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದೇನೆ. ಸೊ ಇದೆಲ್ಲ ನನಗೆ ಇಂಡಿಯನ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋಕ್ಕೆ ಹಾಕೊಂಡಿದ್ದೆ. ಇದು ಯಾವುದು ಅಂದರೆ ಪಿವೋಟ್ ಕ್ಯಾಮ್ರಿಲಾ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಳೆ ವಿಡಿಯೋದಲ್ಲಿ. ಪಿವೋಟ್ ಕ್ಯಾಮ್ರಿಲಾ ನಾನು ಇದು ಈ ಲೆವೆಲ್ಸ್ನ ಸ್ವಲ್ಪ ಕನ್ಫರ್ಮೇಷನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇದ್ದೆ. ನೀವು ಹೋಗ್ಬಿಟ್ಟು ಇಂಡಿಕೇಟರ್ ಪಿವೋ ಸ್ಟ್ಯಾಂಡರ್ಡ್ ಅಂತ ಹೊಡೆದ್ರೆ ನಿಮಗೆ ಇಂಡಿಕೇಟರ್ ಸಿಕ್ಕುತ್ತೆ. ಸೊ EMA20 ಇದು ನಾರ್ಮಲ್ಲು. ಸೊ ಇದೇನು ನಿಮ್ಗೆ ಬೇಕಾಗಲ್ಲ ಇಂಡಿಕೇಟರ್ ಯೂಸ್ ಮಾಡ್ತಾ ಇದ್ರೆ. EMA20 ನಾನು ಮೊದಲು ಏನೇನು ಯೂಸ್ ಮಾಡ್ತಾ ಇದ್ದೆ ಅದನ್ನ ಇಲ್ಲೇ ಬಿಟ್ಟಿದ್ದೀನಿ, ಡಿಲೀಟ್ ಮಾಡಿಲ್ಲ ಅಷ್ಟೇ. ಸೊ EMA50, ಓಕೆನಾ, EMA50 ಮೇಲೂ ನಾನು ಯಾವುದೋ ಒಂಚೂರು ವರ್ಕ್ ಮಾಡ್ತಾ ಇದ್ದೆ, ಅದಕ್ಕೆ ಈ ಇಂಡಿಕೇಟರ್ನ ಇಲ್ಲೇ ಬಿಟ್ಟಿದ್ದೀನಿ. CPR ನಾನು ಇದನ್ನು ಮೇಯ್ನಾಗಿ ಸ್ವಲ್ಪ ಇಂಡಿಯನ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತೀನಿ, ಅದಕ್ಕೆ ಇಲ್ಲೇ ಇದೆ. ಸೊ UV ರೇಂಜ್ ಲೇಯರ್, ಓಕೆ. ಈ ಇಂಡಿಕೇಟರು ನಾನು ಬೇರೆ ಇಂಡಿಕೇಟರ್ಸ್ನೆಲ್ಲ ಮರ್ಜ್ ಮಾಡಿ ಮಾಡ್ಕೊಂಡಿರೋದು. ಸೊ ಇದು ನನ್ನ ಟೀಮ್ ಮೇಲೆ ನಮ್ಗೆ ಬೇಕು ಅಂತೇಳಿ ಮಾಡಿಸಿದ್ದೀನಿ. ಇದನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ಇದನ್ನ ಇಂಪ್ರೂವ್ಮೆಂಟ್ ಮಾಡಿ ನಿಮಗೆಲ್ಲ ತಲುಪಿಸ್ತೀನಿ. ಸೊ ಬೇರೆ ಇಂಡಿಕೇಟರ್ಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಯಾವುದು ಕೊಟ್ಟಿದ್ದೀನಿ ಇವಾಗ, ಸೊ ಅದನ್ನೇ ನೋಡಿ. ಇದು ವ್ಯೂ ಆ್ಯಪು. ಸೊ ಇದು ನೀವು ಅಷ್ಟೇ ಟ್ರೇಡಿಂಗ್ ವ್ಯೂ ಅಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಇದು ಫ್ರಾಕ್ಟಲ್ಸ್ ಅಂತ. ಇದು ನಾನು ನಿಮ್ಗೆ ಲಾಸ್ಟ್ ಟೈಮು ಏನೋ ತೋರ್ಸೋಕ್ಕೋಸ್ಕರ ಇದನ್ನ ಹಾಕೊಂಡಿದ್ದೆ. ಸೊ ಇದು ನಿಮಗೆ ಈ ಕ್ಯಾಂಡಲ್ ಎಲ್ಲ ಮೂವ್ ಆದ್ಮೇಲೆ ಈ ಸಿಂಬಲ್ ಬರುತ್ತೆ. ನಿಮ್ಗೆ ನೋಡಿ ಇಲ್ಲಿ ಕ್ಯಾಂಡಲ್ ಆಲ್ಮೋಸ್ಟ್ ಈ ಮೂವ್ ಆಗ್ಬಿಟ್ಟು ಮೇಲೆ ಹೋಗಿರುತ್ತೆ. ಇದ್ರದ್ದೇನೋ ಸೆಟ್ಟಿಂಗ್ಸ್ ಏನೋ ಇದೆ ನೋಡಿ ಇಲ್ಲಿ, ಪೀರಿಯಡ್ 21 ಅಂತ. ಸೊ 21 ಅಂದರೆ 21 ಕ್ಯಾಂಡಲ್ಸ್ ಮೂವ್ ಆದ್ಮೇಲೆ ಅಥವಾ ಯಾವುದೋ ಲಾಜಿಕ್ ಮೇಲೆ ಮೂವ್ ಆದ್ಮೇಲೆ ಸೊ ಇದು ಬರುತ್ತೆ. ನಿಮ್ಗೆ ಈ ಥರ ಸ್ಕ್ಯಾಮ್ಗೆ ಇನ್ವಾಲ್ವ್ ಆಗಬೇಡಿ, ತೋರ್ಸೋಣ ಅಂತೇಳಿ ನಾನು ಇದನ್ನ ಹಾಕೊಂಡಿದ್ದೆ. ಇದನ್ನ ಡಿಲೀಟ್ ಮಾಡಿಲ್ಲ ಅಷ್ಟೇ, ಡಿಲೀಟ್. ಓಕೆ, ಇದು ನಾನು ಅಪ್ಗ್ರೇಡ್, ನಮ್ಮ ಟೀಮ್ ಇವಾಗ ನಿಮಗೋಸ್ಕರ ಅಪ್ಗ್ರೇಡ್, ಯಾರು ವರ್ಕಿಂಗ್ ಎಂಪ್ಲಾಯೀಸಿಗೆ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇವಾಗ ಮಾಡ್ತಿರೋ ಇಂಡಿಕೇಟರು. ಸೊ ಇದ್ರ ಮೇಲೆ ಇನ್ನೂ ವರ್ಕ್ ನಡೀತಾ ಇದೆ, ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮಗೆ ಶೇರ್ ಮಾಡಿರೋದು ಜಸ್ಟ್ ಸ್ಯಾಂಪಲ್ ಇಂಡಿಕೇಟರು. ಬರ್ತಾ ಬರ್ತಾ ಇನ್ನು ನೆಕ್ಸ್ಟ್ ಲೆವೆಲ್ ಇಂಡಿಕೇಟರ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇನ್ನೂ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು, ನಿಮ್ಮ ಸ್ಟಾಪ್ ಲಾಸ್ ಟಾರ್ಗೆಟ್ನ ಸೆಟ್ ಮಾಡೋದು ತುಂಬ ಈಸಿ ಆಗಬೇಕು. ಆ ಥರ ಇಂಡಿಕೇಟರ್ ಮೇಲೆ ನಾನು ಹೇಳಿ ಬಿಲ್ಡ್ ಮಾಡಿಸ್ತಾ ಇದ್ದೀನಿ. ಅದು ನಿಮ್ಗೆ ಸಿಕ್ಕುತ್ತೆ, ಆದಷ್ಟು ಬೇಗ ಸಿಕ್ಕುತ್ತೆ. ನಾನು ಯಾವುದೋ ಕೆಲ್ಸದ ಮೇಲೆ ಸ್ವಲ್ಪ ಬ್ಯುಸಿ ಆಗಿದೆ. ಸೊ ನಿಮ್ಗೆ ಆದಷ್ಟು ಬೇಗ ಇನ್ನೊಂದು ವೀಕಲ್ಲಿ ನಿಮ್ಗೆ ಬೇರೆ ಬೇರೆ ಇಂಡಿಕೇಟರ್ ಸಿಗ್ತಾ ಹೋಗುತ್ತೆ. ಸೊ ಈ ಇಂಡಿಕೇಟರಲ್ಲಿ ನೀವು ನೋಡ್ಬೋದು, ಇದು ವರ್ಕಿಂಗ್ ಎಂಪ್ಲಾಯೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ವರ್ಕಿಂಗ್ ಎಂಪ್ಲಾಯೀಸು ನನಗೆ ಟ್ರೇಡ್ ಸಿಗ್ತಾ ಇಲ್ಲ, ನಾನು ಯಾವುದೋ ಒಂದು ಟೈಮಲ್ಲಿ ಮನೆಗೆ ಬರ್ತಾ ಇದ್ದೀನಿ, ಸೊ 7 ಗಂಟೆಗೆ ಮನೆಗೆ ಬರ್ತಾ ಇದ್ದೀನಿ, ನಂಗೆ ಟ್ರೇಡ್ ಸಿಗ್ತಾ ಇಲ್ಲ. ಸೊ ಆ ಥರ ಈ ಟ್ರೇಡು ತುಂಬಾ ಜಾಸ್ತಿ ಟ್ರೇಡ್ಸ್ ನಿಮ್ಗೇನು ಇವಾಗ ಇದು ನೋಡಿ, ಬೇರೆ ನಮ್ಮದು DB ಟ್ರೇಡಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿಲ್ಲ. ಅದೇ ಇದ್ರ ಇಂಡಿಕೇಟರಲ್ಲಿ ನೋಡ್ಬೋದು ನೀವು. ಈ ಟ್ರೇಡ್ ನೋಡಿ ಕ್ಯಾಚ್ ಆಗಿದೆ, ಇಲ್ಲಿ ನೋಡಿ ಸ್ಟ್ರಾಂಗ್ ಅಂತ ಬಂದಿದೆ. ಆಮೇಲೆ ತುಂಬ ಜನ ಟ್ರೇಡ್ನ ಅವಾಯ್ಡ್ ಮಾಡೋಕ್ಕೆ, ನಿಮಗೆ ಒಂದೊಂದು ಗೊತ್ತಾಗಲ್ಲ, ಈ ಟ್ರೇಡ್ ತಗೋಬಿಟ್ಟೆ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ ಇರ್ತೀರಾ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ, ಈ ಥರ ಟ್ರೇಡ್ಸ್ನ ಅವಾಯ್ಡ್ ಮಾಡೋಕ್ಕೇ ಈ ಇಂಡಿಕೇಟರ್ನ ಬಿಲ್ಡ್ ಮಾಡಿಸ್ತಾ ಇದ್ದೀನಿ. ನಮ್ಮ ಟೀಮು ತುಂಬಾ ವರ್ಕ್ ಮಾಡ್ತಾ ಇದೆ, ಹಾರ್ಡ್ ವರ್ಕ್ ಆಗ್ತಾ ಇದ್ದೀವಿ. ನಿಮಗೋಸ್ಕರ ಆದಷ್ಟು ಬೇಗ ಈ ಇಂಡಿಕೇಟರ್ನ ರೀಚ್ ಮಾಡಿಸ್ತೀನಿ. ಸೊ ಇಲ್ಲಿ ನೋಡಿ ಸ್ಟ್ರಾಂಗ್ ಅಂತ ಬಂದಿದೆ, ಇಲ್ಲಿ ನೋಡಿ. ಬಟ್ ಈ ಥರ ಇದ್ದಾಗ ನೀವು ಅವಾಯ್ಡ್ ಮಾಡ್ಬೋದು ಅಂತ, ನಿಮ್ದು ಯಾವುದೇ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ ಇಲ್ಲ ಅಂದರೆ ಈ ಇಂಡಿಕೇಟರ್ ಈ ಥರ ಬಂದಾಗ ನೀವು ಅವಾಯ್ಡ್ ಮಾಡ್ಬೋದು ಅಂತ, ಟ್ರೇಡ್ನ ಅವಾಯ್ಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸೊ ನೋಡಬೇಕು ನೋಡಿ, ಇಲ್ಲೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಈ ಥರ ತುಂಬಾ ವರ್ಕು. ಇದ್ರ ಮೇಲೆ ಬೇರೆ ನಿಮಗೆ ಆಟೋಮೆಟಿಕ್ಕಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ನ ಹಾಕ್ಬೋದಾ, ಬೇರೆ 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 ಕಾನ್ಸೆಪ್ಟ್ನ ಇದಕ್ಕೆ ಇನ್ವಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಇಂಡಿಕೇಟ್ರು ನೋಡ್ಬೋದು. ಇಂಡಿಕೇಟರ್ನ ಯಾರೇ ಯೂಸ್ ಮಾಡ್ತಾ ಇದ್ದೀರಾ ನೀವೆಲ್ಲ ರಿವ್ಯೂ ಹೇಳ್ತಾ ಇದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ರಿವ್ಯೂನ ನೋಡಿ. ಸೊ ನೀವು ಆದರೂ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಂಡಿಕೇಟರ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಮೆಂಟ್ ಸೆಕ್ಷನ್ ಅಂತ ಇದೆ. ಸೊ ಇಲ್ಲೂ ನಿಮ್ಗೆ ಏನು ಅನ್ಸುತ್ತೆ, ಗುಡ್ ಆರ್ ಬ್ಯಾಡ್, ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಒಪಿನಿಯನ್ನ ಸೊ ಇಲ್ಲೂ ಕಮೆಂಟ್ ಹಾಕಿ.
ಸೊ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ, ಫ್ರೆಶರ್ ಹೊಸಬ್ರು ಯಾರ್ಯಾರು ಬರ್ತಾರೆ ಅವ್ರಿಗೆ ಯೂಸ್ ಆಗುತ್ತೆ. ಹಾಗೆ ಇವಾಗ ಇಂಡಿಕೇಟರ್ ಯಾರ್ಯಾರಿಗೆ ಸಿಕ್ಕಿಲ್ಲ, ಸೊ ಅವ್ರಿಗೆ ನಾನೀಗ ಹೊಸ ಇಂಡಿಕೇಟರ್ ಇನ್ನೊಂದು 3-4 ಡೇಸ್, ಒಂದು 5 ಡೇಸ್ ಆಗ್ಬೋದು, ಹೊಸ ಇಂಡಿಕೇಟರ್ನ ತರ್ತಾ ಇದ್ದೀನಿ. ಹೊಸ ಇಂಡಿಕೇಟರ್ನ ನಿಮಗೆ ಶೇರ್ ಮಾಡ್ಬಿಡ್ತೀನಿ. ಇನ್ನೊಂದು 3-4 ಡೇಸ್ ಆಗುತ್ತೆ. ಸೊ ಇಂಡಿಕೇಟರ್ನ ಯಾರ್ಯಾರು ಯೂಸ್ ಮಾಡ್ತಾ ಇರಿ. ಸೊ ಹೊಸ ಇಂಡಿಕೇಟರ್ ಬಂದಾಗ ಹೇಳ್ತೀನಿ. ಹಾಗೆ ಇವತ್ತಿನ ಇಂಡಿಕೇಟರ್ ಅಲ್ಲಿ ಇವತ್ತಿನ ಟ್ರೇಡ್ಸ್ ಯಾವ್ದೇ ಸಿಕ್ಕಿದೆ ನೋಡೋಣ. ಸೊ ಹೈಯರ್ ಟೈಮ್ ಫ್ರೇಮಿಗೆ ಹೋಗೋಣ. ನಾವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸು, ಸೊ ಮಾರ್ಕೆಟ್ ಯಾವ ಕಡೆ ಇದೆ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಸೊ ಮೇಯ್ನ್ ಆಗಿ ನೀವು ಏನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇವಾಗ ಇಲ್ಲಿದೆ, ಆಯ್ತಾ. ಸೊ ಇಲ್ಲಿ ನೋಡ್ಬೋದು ನೀವೇ ಮಾರ್ಕೆಟ್ ಇವಾಗ ಇಲ್ಲಿದೆ ನೋಡ್ಬೋದು. ಇಲ್ಲೊಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ ಇದೆ, ಇಲ್ಲೂ ನೋಡ್ಬೋದು. ಆಯ್ತಾ. ಸೊ ಈ ತರ ಮಾರ್ಕ್ ಮಾಡ್ಕೊಂತೀರಾ, ನಿಮ್ಗೆ ಯಾವ್ಯಾವ ಲೈನ್ಸ್ ಇದೆ ಎಲ್ಲದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಾ, ಆಯ್ತಾ. ಸೊ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನೇ ನೀವು ನೋಡ್ಬೋದು. ಫಿಬ್ಬಲ್ ಇದೆಯಾ, 4 hours ನೋಡೋಣ. ತುಂಬಾ ಇದೆ ಮೇಲೆ ಹೋಗಿದೆಯಲ್ಲ, ಫಿಬ್ ಲೆವೆಲ್ ಅಲ್ಲಿ ಇದೆಯಾ, ಎಲ್ಲಿದೆ, ಸೊ ಇದನ್ನು ನೀವು ನೋಡ್ಕೋಬಹುದು. ನೋಡೋಣ, ಇಲ್ಲಿಂದ ಬಿದ್ದಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಹಾಕೋಣ. ಸೊ ಎಲ್ಲಿಂದ ಬಿದ್ದಿದೆ ಅಲ್ಲಿಂದ ಇಲ್ಲಿಗೆ ಹಾಕೋಣ. ನೋಡಿ ಫಿಬ್ ಲೆವೆಲ್ ಅಲ್ಲೇ ಕರೆಕ್ಟಾಗಿ ಮಾರ್ಕೆಟ್ ಇದೆ. ಸೊ ರೀಸೆಂಟ್ ಸ್ವಿಂಗಿಗೆ ಇಲ್ಲಿಗೆ ಹಾಕಕ್ ಹೋದ್ರೆ ನೋಡಿ ಈ ಲೆವೆಲ್ನ ದಾಟಿ ಮೇಲೆ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಹಾಕ್ತೀರಾ ಅಂದ್ರೂ ಮೇಲೆ ಹೋಗ್ಬಿಟ್ಟಿದೆ. ಇದೇ ಸೇಮ್ ಲೆವೆಲ್ ಅಲ್ಲಿ ಇದೆ ಮಾರ್ಕೆಟ್. ಅದಕ್ಕೆ ನೋಡಿ ಇಲ್ಲಿಂದ ಹಾಕ್ತಾ ಇರೋದು ನಾವು. ಇಲ್ಲಿಂದ ಇಲ್ಲಿಗೆ ಹಾಕ್ದಾಗ ಇಲ್ಲಿ ನೋಡಿ ಕರೆಕ್ಟಾಗಿ ಫಿಬ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಇದೆ 4 hours ಅಲ್ಲಿ. ನೀವು 1 hour ಅಲ್ಲೂ ನೋಡ್ಬೋದು, ಸೇಮ್ ಬರುತ್ತೆ. ಇವಾಗ 5 minutes ಹೋಗೋಣ. ನಮ್ಮ ಇಂಡಿಕೇಟರ್ನ ಆನ್ ಮಾಡೋಣ. ಸೊ ಯಾವ್ಯಾವ ಟ್ರೇಡ್ ಸಿಕ್ಕಿದೆ ಇವತ್ತು, ಆಯ್ತಾ. ನೋಡಿ ಇಲ್ಲಿ ಬೆಳಗ್ಗೆನೆ ಈ ಟ್ರೇಡ್ ಇದೆ. ಸೊ ಏನು ರೆಡ್ ಕ್ಯಾಂಡಲ್ ಇದೆ ಅದನ್ನ ಮುಕ್ಕಾಲಸಿ ಇದು ಕವರ್ ಆಗಿದೆ. ಬಟ್ ಓಕೆ, ನಾವು ಇಲ್ಲಿ ಟ್ರೇಡ್ ನೋಡಿರಲ್ಲ, ಆಯ್ತಾ. ಇಲ್ಲಿ ನೋಡ್ಬೋದು. ಸೊ ಈ ಟ್ರೇಡ್ ನಾನು ತಾಂಡಿದ್ದೆ. ನಾನು ಹಾಕಿರೋ ಲೈನಲ್ಲಿ ಏನೋ ಮಿಸ್ಟೇಕ್ ಇದೆ, ಸ್ವಲ್ಪ ಮೇಲೆ ಕೆಳಗೆ ಆಗಿದೆ. ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ವಲ್ಲ, ನಾನು ಇಲ್ಲಿ ಹಾಕಿದ್ದೆ ಇದೆ ಲೈನ, ಆಯ್ತಾ. ಸೊ ಓಕೆ, ಇದಿಲ್ಲಿತ್ತು, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಕರೆಕ್ಟಾಗಿ ಈ ಲೈನ್ ಏನಿತ್ತೆ ಇಲ್ಲಿ ಬಂದಿತ್ತು. ಸೊ ನಾನು 4698ಗೇನೋ ಎಂಟರ್ ಆಗಿದೆ. ಸೊ ಇಲ್ಲಿ ನೋಡಿ ನಿಮಗೆ ಟಾರ್ಗೆಟ್ ಹೆಂಗೆ ಫಿಕ್ಸ್ ಮಾಡಬೇಕು ಅಂದರೆ ಫಿಬ್ಬು. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕ್ತೀರಾ, ನೋಡಿ ಕರೆಕ್ಟಾಗಿ ಫಿಬ್ವರೆಗೂ ಬಂದಿದ್ಯಾ. ನೋಡಿ ಇಲ್ಲೇ ಎಕ್ಸಿಟ್ ಆಗೋಣ. ಓಕೆ, ಇಲ್ಲಿ EMA ಹತ್ರನೂ ಎಕ್ಸಿಟ್ ಆದ್ರೂ ನಿಮಗೆ ಸೊ 0.05 ಅಂದ್ರೂ ನಿಮ್ಗೆ $50 ಆರಾಮಾಗುತ್ತೆ. ಸೊ ಈ ಥರ ನೋಡಿ ಟ್ರೇಡ್ ಪ್ಲಾನ್ ಮಾಡಿ ನಿಮ್ಮ ಟಾರ್ಗೆಟ್ನ ಈ ಥರ ಫಿಕ್ಸ್ ಮಾಡ್ಬೋದು. ನೀವು ಬೇಕಾದ್ರೆ ಹೋಲ್ಡ್ ಮಾಡ್ತೀರಾ ಅನ್ಕೊಳ್ಳಿ, ಮಾರ್ಕೆಟ್ ರಿಟ್ರೇಸ್ಮೆಂಟ್ ಆಗಿರ್ಬೋದು. ನಾವು ಕ್ಯಾಚ್ ಮಾಡೋದು ಓನ್ಲಿ ಏನು ರಿಟ್ರೇಸ್ಮೆಂಟಿಗೆ ಬರುತ್ತೆ ಅದನ್ನ ಮಾತ್ರ. ಸೊ ನೀವು ಇನ್ನೂ ಒಂದು ಟ್ರೇಡ್ ತಗೋಬೋದು, ಏನು ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ ಅದನ್ನ ಮೇಲೆ ಹೋಗುತ್ತೆ ಅಂತೇಳಿ ತಗೋಬಹುದು. ಸೊ ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಹೆಂಗೆ ಮಾರ್ಕೆಟ್ನ ಸ್ಟಡಿ ಮಾಡಿರ್ತೀರಾ, ಇಂಪ್ರೂವೈಸ್ ಮಾಡಿರ್ತೀರಾ ಆ ಥರ. ಸೊ ಈ ಟ್ರೇಡ್ ಮಿಸ್ ಆಯಿತು ಅಂದರೆ ಇಲ್ಲೂ ಟ್ರೇಡ್ ತಗೋಬೋದು. ಸೊ ನೀವು ನೋಡಿ 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 ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡ್ತಾ ನೋಡ್ತಾ ನಿಮಗೆ ಮಾರ್ಕೆಟ್ ಮೇಲೆ ಆ ಗ್ರಿಪ್ ಸಿಕ್ಕುತ್ತೆ, ಕಾನ್ಫಿಡೆನ್ಸ್ ಸಿಕ್ಕುತ್ತೆ. ಸೊ ನೀವೇನು ಸ್ಟಾಪ್ ಲಾಸು, ನೀವೇನು ಅಂದರೆ ಟ್ರೇಡ್ ತಾಂಡಿದ ತಕ್ಷಣನೇ ಚೂರು ಬಂದ ತಕ್ಷಣನೇ ಎಕ್ಸಿಟ್ ಆಗಿಬಿಡ್ತೀರಾ. ನೀವು ಏನು ಟ್ರೇಡ್ ತಾಂಡಿರ್ತೀರಾ ಮೇಯ್ನಾಗಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಇಲ್ಲೆಲ್ಲೋ ಎಂಟರ್ ಆಗಿದ್ದೀರಾ ಅನ್ಕೊಳ್ಳಿ, ಆಯ್ತಾ. ಸ್ಟಾಪ್ ಲಾಸ್ನ ನೀವು ಆಲ್ರೆಡಿ ಫಿಕ್ಸ್ ಮಾಡಿರ್ತೀರಾ ಇಲ್ಲಿಗೆ, ಆಯ್ತಾ. ಟಾರ್ಗೆಟ್ನು ಇಲ್ಲಿ ಫಿಕ್ಸ್ ಮಾಡಿರ್ತೀರಾ. ನೀವು ಹೆದರೋದೇ ಬೇಕಾಗಿಲ್ಲ. ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿದ್ದೀರಾ, ಟಾರ್ಗೆಟ್ನು ಮೇಂಟೈನ್ ಮಾಡಿದ್ದೀರಾ. ಸೊ ಟಾರ್ಗೆಟ್ ನಿಯರ್ ಹೋಗ್ತಿದ್ದಾಗ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು. ಅದೇ ಸ್ಟಾಪ್ ಲಾಸ್ನ ಹಿಂದೆ ಮತ್ತೆ ಮುಂದೆ ಈ ತರ ಮಾಡಕ್ ಹೋಗ್ಲೇಬೇಡಿ. ಒಂದ್ಸತಿ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀರಾ, ಅದು ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಓಕೆ, ಇಟ್ಟಾದ್ರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಆಯ್ತಾ. ಸ್ಟಾಪ್ ಲಾಸ್ ಕಡೆ ಬಂತು ಅಂತೇಳಿ ನೀವು ಲಾಸ್ಟ್ ಸೈಜ್ನ ಜಾಸ್ತಿ ಮಾಡ್ತಾ ಹೋಗೋದು, ಆ ಮಿಸ್ಟೇಕ್ನು ಮಾಡಬೇಡಿ ಬಿಗಿನರ್ಸ್ ಆದ್ರಿಂದ. ಸೊ ನಿಮ್ಗೆ ರಿವರ್ಸ್ ಆಗ್ಬೋದು ಮಾರ್ಕೆಟ್, ಇಲ್ಲಿಂದನೇ ಹಿಂಗೆ ತೋರಿಸ್ಬಿಟ್ಟು ರಿವರ್ಸ್ ಆಗ್ಬೋದು. ಸೊ ಇಲ್ಲಿ ನೋಡಿ ನಿಮ್ಗೆ ಒಂದೇ ಕ್ಯಾಂಡಲ್ ಇದೆ, ಆಯ್ತಾ. ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬಹುದು. ಸೊ ಆ ಥರ ನೀವು ಫಿಬ್ ಏನಕ್ಕೆ ಯೂಸ್ ಮಾಡೋದು ಅಂದರೆ, ಫಿಬ್ಬು ನೀವು ಓನ್ಲಿ ಫಿಬ್ನ ಸ್ಟ್ರಾಟಜಿಯಾಗಿ ಯೂಸ್ ಮಾಡಬೇಡಿ. ಇದು ಫಿಬ್ಬಲ್ಲಿ ನಿಮಗೆ ಯಾವ ಸ್ಟ್ರಾಟಜಿನೂ ಇಲ್ಲ, ಇದು ನಿಮಗೆ ಕನ್ಫರ್ಮೇಷನ್ ಅಷ್ಟೇ.
ಫಿಬ್ನ ಯೂಸ್ ಮಾಡೋದು ನಮ್ಮ ಕನ್ಫರ್ಮೇಷನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಸೊ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎಲ್ಲಿವರೆಗೂ ರಿಟ್ರೇಸ್ಮೆಂಟ್ಗೆ ಬರ್ಬೋದು ಅಂತ ನೋಡೋಕ್ಕೋಸ್ಕರ. ಸೊ ಇದನ್ನ ನೀವು ಮೇಯ್ನ್ ಆಗಿ ತಿಳ್ಕೋಬೇಕು. ಸೊ ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಇದನ್ನೆಲ್ಲ ಮಾರ್ಕ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬಂದ್ರೆ ಈ ಇಂಡಿಕೇಟರ್ನ ಸೊ ನೀವು ಸಖತ್ತಾಗಿ ಯೂಸ್ ಮಾಡ್ಕೋಬಹುದು. ಆಯ್ತಾ, ನಾನೇ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ನಾನೇ ಈ ಇಂಡಿಕೇಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಷ್ಟು ವರ್ಷ ಮಾರ್ಕೆಟ್ ಅಲ್ಲಿ ಇದ್ದೆ, ನಾವು ಯಾವ ಸ್ಟ್ರಾಟಜಿಸ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ, ಆ ಸ್ಟ್ರಾಟಜಿಸ್ ಎಲ್ಲ ಈ ಇಂಡಿಕೇಟರ್ ಅಲ್ಲಿ ಇಟ್ಬಿಟ್ಟು ನಿಮಗೆ ಕೊಟ್ಟಿರೋದು. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲೂ ಅಷ್ಟೇ ನೋಡಿ, ಈ ಲೈನ್ ಹತ್ರನೇ ಕರೆಕ್ಟಾಗಿ ಬಂದಿದೆ. ಆಯ್ತಾ, ಇಲ್ಲಿ ನೋಡಿ. ಸೊ ಇಲ್ಲಿ ತಾಂತೀರಾ ಅನ್ಕಳಿ, ಇಲ್ಲಿ ನೋಡಿ, ಇಲ್ಲಿಗೆ ಎಕ್ಸಿಟ್ ಆಗ್ಬೋದು. ಕ್ವಿಕ್ ಸ್ಕ್ಯಾಲ್ಪ್, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಲ್ವಾ, ಸೊ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬಹುದು. ಸೊ ಇವೆಲ್ಲ ನೀವು ಟ್ರೇಡ್ನ ಕ್ಯಾಚ್ ಮಾಡಬೇಕು ಇನ್ನು ಅಂದ್ರೆ, ಸೊ ನಾನು ಅದಕ್ಕೇನೆ ಇದನ್ನೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅವಾಗ ಈ ಟ್ರೇಡ್ಸ್ ಎಲ್ಲ ಸಿಕ್ಬಿಡುತ್ತೆ. ಇದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಿಮ್ಗೆ ಟ್ರೇಡ್ಸ್ ಎಲ್ಲ. ಇವೆಲ್ಲ ಸಿಕ್ಕಂಗ ಆದ ತಕ್ಷಣ ನಿಮ್ಗೆ ಜಾಸ್ತಿ ಟ್ರೇಡ್ಸ್ ತುಂಬಾನೇ ಜಾಸ್ತಿನೂ ಸಿಗುತ್ತೆ. ಯಾರ್ಯಾರು ವರ್ಕಿಂಗ್ ಇದ್ದೀರಾ ಇಲ್ಲಿ ಬಂದು ನೋಡ್ತೀರಾ. ಸೊ ಇಲ್ಲಿ ಯಾವ್ದೋ ಸಪೋರ್ಟ್ ಲೈನ್ ಇದೆ, ಇಲ್ಲಿ ನೋಡಿ, ನಿಮ್ಗೆ ಇದು ಒಂದು ಲೈನ್ ನಿಮ್ಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮಾರ್ಕೆಟ್ ಇಲ್ಲಿ ಟಚ್ ಆಗಿ ಇಲ್ಲಿಗೆ ಟಚ್ ಆಗಿ ಇಲ್ಲಿ ನಿಮ್ಗೆ ವ್ಯಾಲ್ಯೂಮ್ ಪ್ರೊಫೈಲು ಏನಾದ್ರೂ ಇರುತ್ತೆ. ಸೊ ನೀವು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಥವಾ ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ನೀವು ವ್ಯಾಲ್ಯೂಮ್ ಪ್ರೊಫೈಲ್ ನ ಹಾಕಿದ್ರೆ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಆಯ್ತಾ, ಇನ್ನೂ ಒಂದು. ಸೊ ಇದೇ ಇದಕ್ಕೇನೆ ನೀವು ವ್ಯಾಲ್ಯೂಮ್ ಪ್ರೊಫೈಲ್ ನ ಹಾಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳೋಣ ನೋಡಿ ಇಲ್ಲಿ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಹಾಕಿದ್ರೆ ಜಾಸ್ತಿ ಅಕ್ಯುರೇಸಿ. ಆಯ್ತಾ, ಸೊ ನೋಡಿ ಇಲ್ಲಿಗೆ ಬಂದು ರಿಜೆಕ್ಟ್ ಆಗ್ತಾ ಇದೆ. ವ್ಯಾಲ್ಯೂಮ್ನ ಬ್ರೇಕ್ ಮಾಡಿ ಮತ್ತೆ ಬ್ರೇಕ್ ಮಾಡಿ ಹೋಗ್ತಾ ಇದೆ. ಸೊ ಈ ತರ ನೋಡ್ಬೇಕು. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ವ್ಯಾಲ್ಯೂಮ್ ಪ್ರೊಫೈಲ್ನ ಹೆಂಗ್ ಹಾಕೋದು. ಸೊ ಅದು ಹಾಕೊಂಡು ಈ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಮಾಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಸೊ ಇಲ್ಲಿ ಅಷ್ಟೇ ನಾನು ವ್ಯಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡಿದ್ದೆ. ಏನು ಇಲ್ಲಿಂದ ಇಲ್ಲಿವರೆಗೆ ಬಿದ್ದಿದೆ ಅದಕ್ಕೆ ಹಾಕೊಂಡಿದ್ದೆ, ಕರೆಕ್ಟಾಗಿ ಬಂದಿತ್ತು. ಹಾಗೆ ನನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡಿದೆ. ಇಲ್ಲಿ ನೋಡಿ ವ್ಯಾಲ್ಯೂಮ್ ಪ್ರೊಫೈಲ್ ಇಲ್ಲಿ ಇದೆಯಾ. ಸೊ ಇದಕ್ಕೆ ಬಂದ್ಬಿಟ್ಟು ರಿಜೆಕ್ಷನ್ ಮಾಡ್ತಾ, ಸೊ ಇದಕ್ಕೆ ಮೇಲೆ ನಾನು ಟ್ರೇಡ್ ತಗೊಂಡಿದ್ದೆ. ಸೊ ಇಷ್ಟು ನೀವು ನಿಮ್ಮ ಅನಾಲಿಸಿಸ್ನ ನೀವು ಸಿಂಪಲ್ ಆಗಿ ಮಾಡ್ಕೋಬೇಕು ಅಷ್ಟೇ. ಎಲ್ಲಿ ನಿಮಗೆ ಲಿಕ್ವಿಡಿಟಿ ಇದೆ, ಸೊ ಇದನ್ನೆಲ್ಲ ಗೆಸ್ ಮಾಡಿ, ಸೊ ಮಾರ್ಕೆಟ್ ಯಾಕೆ ಮ್ಯಾಲ್ ಮೂವ್ ಆಗ್ತಿದೆ, ಸೊ ಇದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಇಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಆಯ್ತಾ, ಸೊ ಇದನ್ನ ಇಂಡಿಯಾ ಮಾರ್ಕೆಟ್ ಅಲ್ಲಿ ನೋಡೋಣ. ಇವತ್ತು ಇಂಡಿಯಾ ಮಾರ್ಕೆಟ್ ಅಲ್ಲಿ ಓಕೆ, ಸೊ ಇದು ಹೊಸ ಇಂಡಿಕೇಟರು, ಹಳೆ ಇಂಡಿಕೇಟರ್ ಅಲ್ಲಿ ನೋಡೋಣ. ಸೊ ಇಂಡಿಯಾ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕನ್ಸಾಲಿಡೇಷನ್ ಇದೆ. ಹಳೆ ಇಂಡಿಕೇಟರ್ ಅಲ್ಲಿ ಯಾವುದೇ ಟ್ರೇಡು ನಿಮ್ಗೆ ಸಿಕ್ಕಿಲ್ಲ. ಸೊ ಇಲ್ಲಿ ಬರ್ತಿಲ್ದಾಗ ನೀವೇನ್ ಮಾಡಬೇಕು, 3 ಮಿನಿಟ್ ಶಿಫ್ಟ್ ಆಗ್ತೀರಾ ಬೇರೆ, ಅಥವಾ ಗಿಫ್ಟ್ ನಿಫ್ಟಿ ನೋಡ್ಬೋದು. ಮೊನ್ನೆದು ನಾನು ಇವತ್ತು ಯಾವುದು ಟ್ರೇಡ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಮಾಡಿಲ್ಲ. ಸೊ ಇವತ್ತಿನ ನೋಡೋಣ. ಇಲ್ಲಿ ನೋಡಿ ಸ್ಟಾರ್ಟಿಂಗು. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಟ್ರೇಡ್ ಸಿಕ್ಕಿದೆ, ಬಟ್ ಇದು ಓಪನಿಂಗ್ ಎಷ್ಟು ಟೈಮಿಂಗ್ಸ್ ನನ್ ಬೇರೆ ಇದೆ ಗೊತ್ತಾಗಲ್ಲ. ಸೊ ಇಲ್ಲಿ ನೋಡಿ, ಇದನ್ನು ಅಷ್ಟೇ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬಹುದು. ಇದನ್ನ ನಿಫ್ಟಿಲ್ ನೋಡ್ಬೇಕು ನೀವು. ಸೊ ಇಲ್ಲಿ ಏನ್ ಬಂದಿದೆ, ನಿಫ್ಟಿಲ್ ಬಂದಿದ್ಯಾ? ಎಸ್, ಇಲ್ಲಿ ನೋಡಿ ನಿಫ್ಟಿಲ್ ಬಂದಿದೆ. ಇಲ್ಲಿ 3 ಮಿನಿಟ್ಸ್ ಅಲ್ಲಿ ಇದೆ. ಕ್ವಿಕ್ ಸ್ಕ್ಯಾಲ್ಪ್ ಮತ್ತೆ ರಿವರ್ಸ್ ಆಗಿದೆ. ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೊಂತೀರಾ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಷ್ಟು ಬೇಗ ಸ್ಕ್ಯಾಲ್ಪ್ ಮಾಡ್ಕೊಂತೀರಾ ಅದು ತುಂಬಾನೇ ಒಳ್ಳೆಯದು. ನಿಮ್ಗೆ ಟೈಮ್ ಡಿಕೆ, ಸೊ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಆಯ್ತಾ, ಸೊ ಒಂದೇ ಟ್ರೇಡು. ಅದೇ ನೀವು ಹೊಸ ಇಂಡಿಕೇಟರ್ನ ನೋಡೋದಾದ್ರೆ, ನಾನು ಟ್ರೇಡ್ ಜಾಸ್ತಿ ಆಗ್ಬೇಕು ಅಂತೇಳಿ ವರ್ಕ್ ಮಾಡಿಸ್ತಾ ಇದ್ದೀನಿ ನನ್ನಲ್ಲ. ನೋಡಿ ನೋಡಿ ಹೊಸ ಇಂಡಿಕೇಟರ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಆರಾಮಾಗಿ. ಸೊ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಸ್ಟಾಪ್ ಲಾಸು ಈ ಥರ ನೋಡಿ. ಇಲ್ಲಿ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬೋದು. ಈ ಥರ ಟ್ರೇಡ್ಸು ನಿಮ್ಗೆ ಹೊಸ ಇಂಡಿಕೇಟ್ರಲ್ಲಿ ಜಾಸ್ತಿ ನಿಮಗೆ ಟ್ರೇಡ್ ಸಿಕ್ಕೋದನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಆಯ್ತಾ, ಇದನ್ನೇ ನೋಡೋಣ. ಇದು 3 ಮಿನಿಟ್ಸಿಗೆ ಹಾಕಿದ್ವಿ. ನಿಮಗೆ 1 ಮಿನಿಟಲ್ಲೂ ಯಾವ ಕ್ವಿಕ್ ಸ್ಕ್ಯಾಲ್ಪು ಯಾರೋ 1 ಮಿನಿಟಿಗೆ ವರ್ಕ್ ಆಗುತ್ತಾ ಅಂತ ಇದ್ರು. ಇಲ್ಲಿ ನೋಡಿ 1 ಮಿನಿಟಲ್ಲಿ ಇಲ್ಲಿಂದ ಬಿದ್ದಿದೆ. ಆಯ್ತಾ, ಎಲ್ಲ ಟೈಮ್ ಫ್ರೇಮಲ್ಲೂ ವರ್ಕ್ ಆಗುತ್ತೆ. ನೀವು ಅನಾಲಿಸಿಸ್ ಮಾಡಬೇಕು. 15 ಮಿನಿಟ್ಸಲ್ಲೂ ನೋಡೋಣ. ಸೊ 15 ಮಿನಿಟ್ಸಲ್ಲಿ ಸಿಕ್ಕಿದೆಯಾ, ಬೇರೆ ಬೇರೆ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗ್ತಾ ಇರಬೇಕು.
ಇದನ್ನೇ ನೋಡ್ತಾ ಇರಬೇಕು ಅನ್ನೋದು ಏನಿಲ್ಲ. ನೀವು ಯಾವಾಗಲೂ ಒಂದ್ಸತಿ ನಿಮ್ಗೆ ಟೈಮ್ ಸಿಕ್ಕುತ್ತೆ 30 ಮಿನಿಟ್ಸಲ್ಲಿ ಯಾವಾಗಲೂ ನೋಡಿರ್ತೀರಾ. ಸೊ ಮಾರ್ಕೆಟಿಂಗ್ ಮೇಲೆ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಮೂವ್ ಆದಾಗ ನಾನು ತಗೋಬೇಕು. ಸೊ ಇದು ನೋಡಬೇಕು. ಸೊ ಬಟ್ ನೀವು ಹೊಸ ಇಂಡಿಕೇಟರ್ ಏನಿದೆ ಅದನ್ನ ಜಾಸ್ತಿ ಇಂಪ್ರೂವೈಸ್ ಮಾಡಕ್ ನೋಡ್ತೀನಿ. ನಿಮ್ಗೆ ನೋಡಿ ಇಲ್ಲಿ ಬೆಳಗ್ಗೆನೆ ಸಿಕ್ಬಿಟ್ಟಿದೆ. ಆಯ್ತಾ? ಇದೇ ಬೇರೆ ಟೈಮ್ ಫ್ರೇಮಲ್ಲಿ ನೋಡೋಣ. ನೋಡಿ 5 ಮಿನಿಟ್ಸಲ್ಲಿ ಬೆಳಗ್ಗೆನೆ ಸಿಕ್ಕಿದ್ಯಾ? ನೋಡ್ಬೋದು ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ. ಆಯ್ತಾ? ಸೊ ಈ ಥರ ನೀವು ಟ್ರೇಡ್ ಅನಾಲಿಸಿಸ್ಸು ಜಾಸ್ತಿ ಆಗುತ್ತೆ. ಇದೇ 3 ಮಿನಿಟ್ಸಲ್ಲಿ ನೋಡೋಣ. ನೋಡಿ ನಿಮಗೆ ಜಾಸ್ತಿ ಟ್ರೇಡೇ ಸಿಕ್ಕಿದೆ. ಆಯ್ತಾ? 5 ಮಿನಿಟ್ಸಲ್ಲಿ ಮೊನ್ನೆ ನಾನೊಂದು ಟ್ರೇಡ್ ತಗೊಂಡಿದ್ದೆ ಅಲ್ವಾ? ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಹೊಸ ಇಂಡಿಕೇಟ್ರಲ್ಲಿ ಬಂದಿದೆ. ಬಟ್ ಹಳೆ ಇಂಡಿಕೇಟ್ರಲ್ಲಿ ಸೊ ಸಿಗ್ನಲ್ ಬಂದಿಲ್ಲ. ಇದನ್ನ ನೋಡೇ ನಾನು ನಮ್ಮ ಟೀಮ್ಗೆ ಬೇರೆ ಬಿಲ್ಡ್ ಮಾಡೋಣ ಅಂತೇಳಿ ಹೇಳಿದ್ದು. ಸೊ ರೆಡಿ ಆಗ್ತಾ ಇದೆ. ನಿಮ್ಗೆ ಆದಷ್ಟು ಬೇಗ ಇದನ್ನ ತಲುಪಿಸ್ತೀನಿ. ಇಲ್ಲಿ ನೋಡ್ಬೋದು ಇದನ್ನ ನಾನು ಹೆಂಗ್ ಟ್ರೇಡ್ ತಗೊಂಡೆ. ಸೊ ಮೊನ್ನೆ ನಾನು ಲಾಸ್ಟ್ ಸ್ಟೇಟಸ್ನ ಅಪ್ಡೇಟ್ ಮಾಡಿದೆ. ಸೊ ಆ ಟ್ರೇಡ್ ಇಲ್ಲಿ ತಗೊಂಡೆ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಳೆ ಇಂಡಿಕೇಟರ್ ಹಾಕೊಂಡಿದೆ. ಇಲ್ಲಿ ನೋಡ್ಬೋದು ನೀವು. ಸೊ ನಾನು ಟ್ರೇಡ್ ತಗೊಂಡಿದ್ದು ಇಲ್ಲಿ ತಗೊಂಡಿದ್ದು 63ನ 62 64 ಏನೋ ಸಮಥಿಂಗ್ ಇತ್ತು. ಅಲ್ಲಿ ತಗೊಂಡಿದ್ದು ನಾನು ಎಕ್ಸಿಟ್ ಆಗಿದ್ದು 200ಗೆ. ಸೊ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಿದೆ ಅವತ್ತು. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 33K. ನಾನು ಏನು ವೀಕ್ಲಿ ಪ್ರಾಫಿಟ್ ಮಾಡಿದ್ದೆ ಅದರಲ್ಲಿ ನಾನು 10,000 15,000 ಏನೋ ರಿಸ್ಕ್ ಇಟ್ಟಿದ್ದೆ. ಹೋದ್ರೆ 15,000 ಬಂದರೆ 30,000 ಅಂತ ಅದು ಹೋಗ್ತಿದ್ದು ನೋಡಿ. ನಾನು ತುಂಬಾ ವೆಯ್ಟ್ ಮಾಡಿದೆ. 62 ರುಪೀಸ್ದು ನಿಮಗೆ 200 ರುಪೀಸ್ ಮೇಲೆ ಹೋಗಿತ್ತು. ಸೊ ಯಾರೋ ಹೀರೋ ಝೀರೋ ಕಾಲ್ ಈ ಥರ ಅಂತಿರಲ್ವಾ? ನೋಡಿ ಎಲ್ಲದೂ ಸಿಕ್ಕುತ್ತೆ ಈ ಇಂಡಿಕೇಟರಲ್ಲಿ. ನಿಮ್ಗೆ ಎಲ್ಲದೂ ಸಿಗುತ್ತೆ. ಬಟ್ ಎಕ್ಸ್ಪೈರಿ ದಿನ ನೋಡಿ ಟ್ರೇಡ್ ಮಾಡಿ. ನೀವೇನು ಮಾಡ್ತೀರಾ? 2:30 ಮೇಲ್ ಮಾಡಕ್ಕೆ ಹೋಗ್ತೀರಾ, 3 o'clock ಮಾಡಕ್ಕೆ ಹೋಗ್ತೀರಾ. ನಿಮಗೆ ಒಂದು ಶೇರು 50 ಇದ್ದಿದ್ದು ಸಡನ್ 25 ರುಪೀಸ್ ಬರುತ್ತೆ 5 ಮಿನಿಟ್ಸಲ್ಲಿ. 5 ಮಿನಿಟ್ಸ್ 5 ಮಿನಿಟ್ಸ್ ಹಿಂಗೆ ಮುಗಿತಾ ಇದೆ ಅಂದ ತಕ್ಷಣ 50 ರುಪೀಸಲ್ಲಿ ಇರುತ್ತೆ. ನೆಕ್ಸ್ಟು ಈಗ 3 ಗಂಟೆ 5 ನಿಮಿಷ ಆಗಿರುತ್ತೆ ಅನ್ಕೊಳ್ಳಿ. 3 ಗಂಟೆ 6 ನಿಮಿಷಕ್ಕೆ ಶಿಫ್ಟ್ ಆದ ತಕ್ಷಣ ನಿಮ್ಗೆ 25 ಬಂದ್ಬಿಡುತ್ತೆ. ಸೊ ಅದಕ್ಕೆ ನೀವು ಎಕ್ಸ್ಪೈರಿ ದಿನ ನೋಡಿ ಟ್ರೇಡ್ ಮಾಡಬೇಕು. ಸೊ ಇಲ್ಲಿ ನೋಡಿ ನಾನು ಅಂದರೆ ಮಧ್ಯ 11 12 ಆಗಿತ್ತು ನಾನು ತಾಣ್ಬೇಕಾದ್ರೆ. ಇಲ್ಲಿಂದ ಇಲ್ಲಿಗೆ ಹಾಕಿದ್ದೆ. ಸೊ ಅದನ್ನೇ ನಿಫ್ಟಿಲೂ ಅಷ್ಟೇ. ಸೊ ಇಲ್ಲೂ ಅಷ್ಟೇ ನಿಮಗೆ ಇಲ್ಲಿಂದ ಇಲ್ಲಿಗೆ ಹಾಕೊಂಡಿದ್ದೆ. ಆಯ್ತಾ? ಸೊ ಫಿಬ್ ಲೆವೆಲಿಗೆ ಬಂದಾಗ ಯಾವಾಗ ರಿಜೆಕ್ಷನ್ ಆಗ್ತಾ ಇತ್ತು ಸೊ ಆ ಕನ್ಫರ್ಮೇಷನ್ ಮೇಲೆ ನಾನು ಟ್ರೇಡ್ ಪಂಚ್ ಮಾಡಿದ್ದು. ಸೊ ಫಿಬ್ ನಮಗೆ ಬರೀ ಕನ್ಫರ್ಮೇಷನಿಗೆ ಯೂಸ್ ಮಾಡೋದು. ಸೊ ಓಕೆನಾ? ಇದು ಸ್ಟ್ರಾಟಜೀಸ್ ಅಲ್ಲ, ಫಿಬ್ ಕನ್ಫರ್ಮೇಷನಿಗೆ ಮಾತ್ರ. ಸೊ ಅದ್ರ ಮೇಲೆ ನಾನು ಟ್ರೇಡ್ ತಗೊಂಡಿದ್ದು. ಸೊ ಇಲ್ಲಿ ನೋಡ್ಬೋದು ಇವಾಗ ಒಂದು ಸೆಲ್ ಟ್ರೇಡ್ ಇದೆ. ಓಕೆನಾ? ಸೊ ಆಲ್ರೆಡಿ ಸ್ವಲ್ಪ ಇದಾಗ್ಬಿಡ್ತು. ಓಕೆ, ಇವಾಗ ಬೇಡ ಬಿಡಿ. ನೆಕ್ಸ್ಟ್ ಟೈಮ್ ನಾನು ಲೈವ್ ತಗೊಂಡು ತೋರಿಸ್ತೀನಿ. ಓಕೆನಾ? ಸೊ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ? ಹಾಗೆ ಇಂಡಿಕೇಟರ್ನ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ, ನಿಮ್ಗೆ ಏನು ಅನ್ನಿಸ್ತು ಅದ್ರ ರಿವ್ಯೂನ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಆಲ್.